ಗ್ಯಾರಂಟಿ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಾನು ಆದರ್ಶಿನಿ. ಬಜೆಟ್ 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 ಪ್ರತಿ ಬಾರಿ ಬಜೆಟ್ ಮಂಡನೆ ಆದಾಗಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದಷ್ಟು ಆಫರ್ಗಳನ್ನು ಕೊಡುತ್ತೆ ಸರ್ಕಾರ. ಆದರೆ ಅವುಗಳ ಪೈಕಿ ಎಷ್ಟು ಕಾರ್ಯರೂಪಕ್ಕೆ ಬಂದಿವೆ ಅನ್ನೋದು ಮುಖ್ಯ ಆಗುತ್ತೆ. ಹೌದು, ಸದ್ಯ 16ನೇ ಬಜೆಟ್ನ ಮಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಬಾರಿಯ ಬಜೆಟ್ನಲ್ಲಿ ಸ್ಯಾಂಡ್ಲ್ವುಡ್ಗಾಗಿ ಒಂದಷ್ಟು ವಿಷಯಗಳನ್ನು ಮಂಡನೆ ಆಗಿರೋದು ವಿಶೇಷ ಅನಿಸ್ತಿದೆ. 90 ವರ್ಷಗಳ ಇತಿಹಾಸವಿರುವ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಫಿಲ್ಮ್ ಸಿಟಿ ಇಲ್ಲ ಅನ್ನೋ ನೋವಿದೆ. ಎಸ್, ಪ್ರತಿ ಬಜೆಟ್ನಲ್ಲೂ ಫಿಲ್ಮ್ ಸಿಟಿ ಬಗ್ಗೆ ಪ್ರಸ್ತಾಪ ಆಗ್ತಾನೆ ಇರುತ್ತೆ. ಆದರೆ ಈ ಬಾರಿ ಸಿಎಂ ಸಿದ್ದು ಲೆಕ್ಕದಲ್ಲಿ ಚಿತ್ರನಗರಿ ನಿರ್ಮಾಣಕ್ಕೆ 100 ಕೋಟಿ ಮೀಸಲಿಟ್ಟಿರೋದು ಪಕ್ಕಾ ಆಗಿದೆ. ಮೈಸೂರಿನಲ್ಲಿ 150 ಎಕರೆ ಸ್ಥಳ ನಿಗದಿಯಾಗಿತ್ತು. ಅದಕ್ಕೆ ಸದ್ಯದಲ್ಲೇ ಹಂತವಾಗಿ 500 ಕೋಟಿ ಫಂಡ್ ರಿಲೀಸ್ ಮಾಡಿ ಕೆಲಸ ಕಾರ್ಯಗಳನ್ನು ಆರಂಭಿಸೋ ಭರವಸೆ ನೀಡಿದ್ದಾರೆ ಸಿಎಂ. ಇನ್ನು ಏಕರೂಪ ಟಿಕೆಟ್ ದರ ತರ್ತೀವಿ ಅನ್ನೋ ಚಿಂತನೆ ಕೂಡ ಸರ್ಕಾರ ಮಾಡಿದೆ. ಹೌದು, ಸಿಂಗಲ್ ಸ್ಕ್ರೀನ್ಗಳಂತೆ ಮಲ್ಟಿಪ್ಲೆಕ್ಸ್ಗಳಲ್ಲಿ 200 ರೂಪಾಯಿ ಟಿಕೆಟ್ ದರ ಮಾಡೋಕೆ ಪ್ಲಾನ್ ಮಾಡ್ತಿದೆ ಸರ್ಕಾರ. ಪರಭಾಷೆ ಚಿತ್ರಗಳ ರಿಲೀಸ್ ವೇಳೆ ಮನಸ್ಸು ಇಚ್ಛೆ ಬಂದಂಗೆ 800 ರೂಪಾಯಿಯಿಂದ 1500 ರೂಪಾಯಿವರೆಗೆ ಟಿಕೆಟ್ ದರ ಏರಿಸ್ತಿತ್ತು ಮುಂಬೈ ಮೂಲದ ಮಲ್ಟಿಪ್ಲೆಕ್ಸ್ ಕಂಪನಿಗಳು. ಆದ್ರೀಗ ತಮಿಳುನಾಡು, ಆಂಧ್ರ ಹಾಗೆ ತೆಲಂಗಾಣ ಮಾದರಿಯಲ್ಲಿ 200 ರೂಪಾಯಿಗೆ ಟಿಕೆಟ್ ದರವನ್ನು ಫಿಕ್ಸ್ ಮಾಡೋ ಮನಸ್ಸು ಮಾಡಿದೆ. ಇದೊಂಥರ ಚಿತ್ರಪ್ರೇಮಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ತಂದಿರೋ ವಿಷಯ. ಬಟ್ ಮಲ್ಟಿಪ್ಲೆಕ್ಸ್ ಮಂದಿಗೆ ಮಾಸ್ಟರ್ ಸ್ಟ್ರೋಕ್ ನೀಡಿದಂತಾಗಿದೆ. ಕನ್ನಡ ಸಿನಿಮಾಗಳ ರಕ್ಷಣೆಗಾಗಿ ಒಂದು ಪ್ರತ್ಯೇಕ ಲೈಬ್ರರಿಯನ್ನು ಮಾಡುವುದಾಗಿ ಬಜೆಟ್ನಲ್ಲಿ ಪ್ರಸ್ತಾಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಥಿಯೇಟರ್ನ ನಿರ್ಮಾಣ ಮಾಡಬೇಕು. 2.5 ಎಕರೆ ಪ್ರದೇಶದಲ್ಲಿ ಬಹು ಉಪಯೋಗಿ ಥಿಯೇಟರ್ ನಿರ್ಮಾಣ ಮಾಡೋದಾಗಿ ಹೇಳಿದ್ದಾರೆ ಸಿಎಂ. ವಿಶೇಷ ಅಂದರೆ ತಂತ್ರಜ್ಞಾನ ಬೆಳೆದಂತೆ ಸಿನಿಮಾಗಳು ಇಂದು ಬರೀ ಥಿಯೇಟರ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಹಾಗಾಗಿ ಕನ್ನಡ ಸಿನಿಮಾಗಳ ಉಳಿವಿಗಾಗಿ, ಚಿತ್ರರಂಗದ ಬೆಳವಣಿಗೆಗಾಗಿ ಪ್ರತ್ಯೇಕ OTT ಪ್ಲಾಟ್ಫಾರ್ಮ್ ಆರಂಭಿಸಬೇಕು ಅನ್ನೋದು ಸರ್ಕಾರ ಒಂದು ಚಿಂತನೆ ಮಾಡಿದೆ. ಒಟ್ಟಾರೆ ಸಿದ್ದು ಲೆಕ್ಕದಲ್ಲಿ ನಮ್ಮ ಚಂದನವನಕ್ಕೂ ಒಂದು ದೊಡ್ಡ ಮೊತ್ತದ ಹಣ ಮೀಸಲಾಗಿಟ್ಟಿರೋದು ಇಡೀ ಕನ್ನಡ ಚಿತ್ರರಂಗಕ್ಕೆ ಖುಷಿ ತಂದಿದೆ. ಮೊನ್ನೆಯಷ್ಟೇ DCM DK ಶಿವಕುಮಾರ್ ಅವರೇನು ಹೇಳಿದ್ರು, ಒಂಥರ ಕಿಡಿನೇ ಕಾರಿದ್ರು ಚಿತ್ರರಂಗದ ಬಗ್ಗೆ. ಆದ್ರೀಗ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಚಿತ್ರರಂಗಕ್ಕೆ ನೀಡ್ತಿರೋ ಬಂಪರ್ ಆಫರ್ಗಳಿಂದ ಇಡೀ ಸ್ಯಾಂಡಲ್ವುಡ್ ದಿಲ್ ಖುಷ್ ಆಗಿದೆ ಅಂದರೆ ತಪ್ಪಾಗಲ್ಲ. ಆದರೆ ಇವೆಲ್ಲವೂ ಮತ್ತೊಂದು ಬಜೆಟ್ ಬರೋ ಒಳಗಡೆನೆ ಕಾರ್ಯರೂಪಕ್ಕೆ ಬಂದರೆ ಒಳ್ಳೆಯದು ಅನ್ನೋದು ಚಿತ್ರರಂಗದವರದ ಆಶಯ ಆಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.